ಮನೆಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಯನ್ನು ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಏರ್ ಗನ್, ಮಾರಕಾಸ್ತ್ರಗಳಿಂದ ನಡೆದಂತಹ ದಾಳಿ ಭೀಕರವಾಗಿತ್ತು. ಆನಕಲ್ ಬಳಿ ಆಸ್ತಿ ವಿಚಾರವಾಗಿ ನಡೆದಂತಹ ಗಲಾಟೆ ಮಾರಾಮಾರಿಯಾಗಿ ಬದಲಾಗಿದೆ. ಈ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಯೋಗ ಆಧ್ಯಾತ್ಮದ ಮೂಲಕ ಮನೆ ಮಾತಾಕಿದ್ದ ಕಾವಿದಾರಿಗೆ ಈಗ ಕಾನೂನಿನ ಸಂಕೋಲೆ ಭೀತಿ ಎದುರಾಗಿದೆ. ವಚನಾನಂದ ಸ್ವಾಮೀಜಿ ವಿರುದ್ಧ ಕೇಳಿಬಂದಿರುವ ಫೋಕ್ಸೋ ಎಂಬ ಗಂಭೀರ ಆರೋಪ ಈಗ ನಾಡಿನಾದ್ಯಂತ ಸಂಚಲನ ಮೂಡಿಸಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆಯಾಗಿತ್ತು. ಇದೀಗ ವಚನಾನಂದ ಸ್ವಾಮೀಜಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಳಿಕ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆದಿದೆ. ಮೇ 7ರಂದು ಸಂತ್ರಸ್ತ ಬಾಲಕನ ತಾಯಿ ದೂರಿನ ಮೇರೆಗೆ ಕೇಸ್ ದಾಖಲಾಗಿದ್ದು ಇದೀಗ ವಿಚಾರಣೆ ನಡೆದಿತ್ತು. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 3.5 ಗಂಟೆ ಕಾಲ ವಚನಾನಂದ ಸ್ವಾಮೀಜಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಡಿಎಸ್ಪಿ ಬಿಎಸ್ ಬಸವರಾಜ್, ಇನ್ಸ್ಪೆಕ್ಟರ್ ಸುರೇಶ್ ಸಗರಿ ಹಾಗೂ ಎಸ್ಐ ಮಂಜುಳಾ ಅವರಿಂದ ವಿಚಾರಣೆ ನಡೆದಿದೆ. ತನಿಖೆಗೆ ಕರೆದಾಗ ಸಹಕರಿಸುವಂತೆ ಸ್ವಾಮೀಜಿಗೆ ಸೂಚನೆ ನೀಡಲಾಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಅಂತಾರಾಜ್ಯ ಕಳ್ಳರು ಕೈಚಳಕ ತೋರಿಸಿದ್ದು, ತಿಂಗಳ ಹಿಂದೆ ಮನೆ ಕಿಟಕಿ ಗ್ರಿಲ್ ಮುರಿದು ಕಳ್ಳತನ ಮಾಡಿದ್ರು. ಮನೆ ಮಾಲೀಕ ಮಲಗಿದ್ದಾಗ ಬೀರುವಿನಿಂದ 11 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರದ ಆಭರಣಗಳ ಕಳ್ಳತನವಾಗಿತ್ತು. ಹೊರ ರಾಜ್ಯದ 4 ಆರೋಪಿಗಳಾದ ತಿಲಕ್ ಸಿಂಗ್, ರಾಹುಲ್ ವಾರ್ದಿ, ರಾಮ್ ನಿವಾಸ್, ಗಿರಿರಾಜ್ ವಾರ್ದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 11 ಲಕ್ಷ ಮೌಲ್ಯದ ಚಿನ್ನ, ವಜ್ರಾಭರಣ ವಶಕ್ಕೆ ಪಡೆಯಲಾಗಿದೆ. ಘಟನೆ ಸಂಬಂಧ ಇಂದಿರಾನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಬೇತಮಂಗಲದಲ್ಲಿ ಹಾಡಹಗಲೇ ಕಳ್ಳರು ಬೈಕ್ನ ಡಿಕ್ಕಿಯಲ್ಲಿದ್ದ 1 ಲಕ್ಷ ರೂಪಾಯಿ ಹಣ ದೋಚಿದ್ದಾರೆ. ಕಳ್ಳರ ಕೈಚಾಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೇತಮಂಗಲ ನ್ಯೂ ಟೌನ್ ನಿವಾಸಿ ರಮೇಶ್ ಎಂಬುವರಿಗೆ ಸೇರಿದ ಹಣ ಪೊಲೀಸ್ ಠಾಣೆಯ ಬಳಿಯೇ ಕಳ್ಳತನವಾಗಿದೆ. ಕೆನರಾ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿ ಬೈಕ್ ನಿಲ್ಲಿಸಿ ಅಂಗಡಿಗೆ ಹೋಗಿ ಬರುತ್ತಿದ್ದಂತೆ ಬೈಕ್ ಡಿಕ್ಕಿಯಲ್ಲಿದ್ದ ಹಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಕೂಡಲೇ ರಮೇಶ್ ಜೊತೆಗಿದ್ದ ಮಗ ಕೂಗಿಕೊಂಡಿದ್ದು ಕಳ್ಳರನ್ನ ಬೆನ್ನತ್ತಿ ಹಿಡಿದ ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಳಗಾವಿಯ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಆನ್ಲೈನ್ ಐಪಿಎಲ್ ಬೆಟ್ಟಿಂಗ್ ಆಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ರಾಜಾ ಕಾಲೋನಿಯ ಆರೋಪಿ ಮೊಹಮ್ಮದ್ ಖಾಸಿಂ ಜಲಾಲಿ ಜಿಟಿ ಮತ್ತು ಎಸ್ಆರ್ಎಚ್ ಮಧ್ಯೆ ನಡೆದ ಮ್ಯಾಚ್ಗೆ ಬೆಟ್ಟಿಂಗ್ ಆಡುತ್ತಿದ್ದ. ಆರೋಪಿ ಮೊಹಮ್ಮದ್ ಖಾಸಿಂ ಜಲಾಲಿ ಬಂಧಿಸಿದ ಪೊಲೀಸರು ಬಂಧಿತನಿಂದ ಒಂದು ಮೊಬೈಲ್, 4,600 ರೂಪಾಯಿ ಜಪ್ತಿ ಮಾಡಿದ್ದಾರೆ. ಪೊಲೀಸರಿಂದ ಕಿಂಗ್ ಪಿನ್ಗಾಗಿ ಶೋಧ ಮುಂದುವರೆದಿದ್ದು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ನಗರದ ಯಮುನಾಪುರ ಬಳಿ ಸಾರ್ವಜನಿಕವಾಗಿ ಮಟ್ಕ ಆಡ್ತಿದ್ದ ಇಬ್ಬರನ್ನು ಬಂಧಿಸಲಾಗಿದೆ. ಅರ್ಜುನ್ ಕೋಳಿ, ಮಹಾಂತೇಶ್ ಸಣಗಾರ ಎಂಬುವರನ್ನ ಮಾಳಮಾರುತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ ಪೊಲೀಸರು ಬಂಧಿತರಿಂದ 12,840 ರೂಪಾಯಿ ಮತ್ತು 2 ಮೊಬೈಲ್, ಅಂಕಿ ಸಂಖ್ಯೆ ಇರುವ ಚೀಟಿಗಳನ್ನು ಜಪ್ತಿ ಮಾಡಿದ್ದಾರೆ. ಮಟ್ಕಾ ಬುಕ್ಕಿ ವಿನಾಯಕ್ ಕಡೋಲ್ಕರ್ಗಾಗಿ ಹುಡುಕಾಟ ಮಾಡಲಾಗಿದೆ. ವಿವಾಹಿತ ಮಹಿಳೆಯ ಬಲವಂತದ ಮತಾಂತರ ಯತ್ನ ಸಂಬಂಧ 4 ಜನರ ಮೇಲೆ ಕೇಸ್ ದಾಖಲಾಗಿದೆ. ಪತಿಯೇ ಪತ್ನಿಯ ಮತಾಂತರಕ್ಕೆ ಬಲವಂತ ಮಾಡಿದಂತಹ ಘಟನೆ ಈಗ ವರದಿಯಾಗಿದೆ. 5 ಕೆಜಿ ತೂಕದ ಹಾವನ್ನು ಅಕ್ರಮವಾಗಿ ಮಾರಾಟಕ್ಕೆ ಅಂತ ಹೇಳಿ ಸಾಗಿಸ್ತಾ ಇದ್ದ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಸಮುದ್ರದಲ್ಲಿ ಮೋಜು ಮಾಡೋಕೆ ಹೋಗಿ ಮುಳುಗ್ತಾ ಇದ್ದ ಯುವಕರನ್ನ ಬಚಾವ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮೊಬೈಲ್, ಸಿಮ್ ಕಾರ್ಡ್ ಪತ್ತೆಯಾಗಿದೆ. ಜೈಲು ಅಧಿಕಾರಿಗಳ ಪರಿಶೀಲನೆ ವೇಳೆ ವಿವಿಧ ಕಂಪನಿಯ 3 ಮೊಬೈಲ್ ಹಾಗೂ ಸಿಮ್ ಕಾರ್ಡ್ಗಳು ಪತ್ತೆಯಾಗಿದೆ. ಕೊಠಡಿ ಸಂಖ್ಯೆ 10, 13 ಹಾಗೂ 16ರಲ್ಲಿ ಮೇ 12ರಂದು ಪರಿಶೀಲನೆ ನಡೆಸುವಾಗ ಮೊಬೈಲ್ ಪತ್ತೆಯಾಗಿದೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೈಲು ಅಧೀಕ್ಷಕ ಬಿಆರ್ ಅಧಾನಿ ದೂರು ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ.
ವಿವಾಹಿತ ಮಹಿಳೆಯ ಬಲವಂತದ ಮತಾಂತರ ಯತ್ನ ಸಂಬಂಧ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಗೋವಿಂದ ತಾಂಡದ ಭಾರತಿ ಭಾಯಿ ಕೊಟ್ಟ ದೂರಿನ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ. ತೆಲಂಗಾಣದ ವಿಟ್ಟುನಾಯಕ್ ತಾಂಡದ ಬಲರಾಮ್ ಜೊತೆಗೆ ಭಾರತಿ ಭಾಯಿಯನ್ನ ಮದುವೆ ಮಾಡಿಕೊಳ್ಳಲಾಗಿತ್ತು. ಆದರೆ ಮಗುವಾದ ಬಳಿಕ ಹೆಂಡತಿ ಭಾರತಿ ಭಾಯಿಯನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತೆ ಗಂಡ ಬಲರಾಮ್ ಪೀಡಿಸ್ತಾ ಇದ್ದ ಕಾರಣ ಮಹಿಳೆ ದೂರು ದಾಖಲಿಸಿದ್ದಾರೆ. ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತ ಪೀಡಿಸ್ತಾ ಇದ್ದ ಗಂಡ, ಅತ್ತೆ, ಮಾವ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ನೊಂದ ಮಹಿಳೆಯ ಮನೆಗೆ ಬಿಜೆಪಿ ಶಾಸಕರಾದ ಪ್ರಭು ಚೌಹಾಣ್, ಶೈಲೇಂದ್ರ ಬೆಳ್ದಾಳೆ ಭೇಟಿ ಕೊಟ್ಟು ಮಹಿಳೆಗೆ ಸಾಂತ್ವನ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಹಾಕಲಾಗಿದೆ. ತಡರಾತ್ರಿ ದಾಳಿ ನಡೆಸಿದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳ ತಂಡ ಬಾಲಕಿಯನ್ನ ರಕ್ಷಿಸಿದೆ. ಅನಿತಾ ಲಕ್ಷ್ಮಿ ನೇತೃತ್ವದ ತಂಡ ದಾಳಿ ನಡೆಸಲಾಗಿತ್ತು. ಪೋಷಕರು ಆಧಾರ್ ಕಾರ್ಡ್ನಲ್ಲಿ 18 ವರ್ಷದ ದಾಖಲೆ ತೋರಿಸಿ ಆರತಕ್ಷತೆ ಮಾಡಿ ಮುಗಿಸಿದ್ರು. ಆದರೆ ಶಾಲಾ ದಾಖಲೆ ಪರಿಶೀಲಿಸಿದಾಗ 16 ವರ್ಷ 6 ತಿಂಗಳಾಗಿರೋದು ಪತ್ತೆಯಾಗಿದೆ. ಕೂಡಲೇ ಮದುವೆಗೆ ಬ್ರೇಕ್ ಹಾಕಿ ಅಧಿಕಾರಿಗಳು ಬಾಲಕಿಯನ್ನ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಬಿಟ್ಟು ಬಂದಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ಬಳಿ ಸಾರಿಗೆ ಬಸ್ ಪಲ್ಟಿಯಾಗಿ ಚಾಲಕ ಮತ್ತು ನಿರ್ವಾಹಕ ಸೇರಿ 9 ಜನರಿಗೆ ಗಾಯಗಳಾಗಿದೆ. ಹಾವೇರಿಯಿಂದ ಕೊಡಬಾಳ ಮಾರ್ಗವಾಗಿ ಶಿರಹಟ್ಟಿಗೆ ತೆರಳುತ್ತಾ ಇದ್ದ ಬಸ್ ಪಲ್ಟಿಯಾಗಿದೆ. ಗ್ರಾಮೀಣ ಭಾಗಕ್ಕೆ ಹೆಚ್ಚಾಗಿ ಹಳೆಯ ಬಸ್ಗಳನ್ನು ಬಿಡಲಾಗ್ತಾ ಇದೆ. ಪ್ರತಿನಿತ್ಯ 120ಕ್ಕೂ ಅಧಿಕ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಾರೆ. ನಮ್ಮಲ್ಲಿ ಡಕೋಟಾ ಬಸ್ ಬಿಡ್ತಾರೆ ಅಂತ ಸಾರಿಗೆ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ರೋಡ್ ಸರಿಯಲ್ಲ, ರೋಡ್ ಸರಿ ಇಲ್ಲದಕ್ಕೆ ಬಸ್ ಬಿತ್ತು. ಜೇರ್ಗತ್ ಏನಾರ ಹೋಗುವಾಗ ಒಂದು 100 ಮಂದಿ ಇರ್ತಿತ್ತು ಪ್ಯಾಸೆಂಜರ್. ಅವಾಗ ಏನಾರ ಬಿದ್ದಿತ್ತಂದ್ರ ಇಷ್ಟೊತ್ತಿಗೆ ಆಂಬ್ಯುಲೆನ್ಸ್ ಹೋಗೋದು ಆಸ್ಪತ್ರೆ ಹಿಡಿತಿದ್ದಲ್ಲ. ಆ ತರ ಸಮಸ್ಯೆ ಆಗ್ತಿದೆ ನಮ್ಮ ಹಾವೇರಿ ತಾಲೂಕಲ್ಲಿ. ರೋಡ್ ಸರಿ ಇರ್ಬೇಕು, ಆಮೇಲೆ ಸಾರಿಗೆ ಬಸ್ ಸರಿಯಾಗಿರ್ಬೇಕಂತ ಅವಾಗಿಂದ ಕೇಳ್ತೈತಾನೆ. ಯಾರೊಬ್ರು ತಲೆ ಕೆಡಿಸಲಿಲ್ಲ. ಇವಾಗ ನೋಡ್ರಿ ಉಳಿ ಬಿದ್ದೈತಿ, ಇಲ್ಲಿ ಹೆಣ ಆಗಿ ಬಿದ್ದೈತಿ. ಇದು ಸಮುದ್ರದಲ್ಲಿ ಮುಳುಗ್ತಾ ಇದ್ದ 2 ಪ್ರವಾಸಿಗರ ರಕ್ಷಣೆ ಮಾಡಿದ ಘಟನೆ ಕಾರವಾರದ ರವೀಂದ್ರನಾಥ ಠಾಗೂರ್ ಕಡಲ ತೀರದಲ್ಲಿ ನಡೆದಿದೆ. ಇಂದು ಬೆಳಿಗ್ಗೆ ಕಡಲ ತೀರದಲ್ಲಿ ಇಳಿದಿದ್ದ ಪ್ರವಾಸಿಗರು ಅಲೆಯ ಅಬ್ಬರಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ರು. ತಕ್ಷಣ ಕಡಲ ತೀರದಲ್ಲಿ ಇದ್ದ ಸ್ಥಳೀಯರು ಸಹಾಯಕ್ಕೆ ಧಾವಿಸಿದ್ದು ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ. ಗೌತಮ್ ಭಾನಾವಳಿ, ಸಾಯಿನಾಥ್, ವಿಘ್ನೇಶ್, ಅಮನ್, ಅಜಯ್ ಎನ್ನೋ ಯುವಕರು ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ. ಕಡಲ ತೀರದಲ್ಲಿ ಕ್ರಿಕೆಟ್ ಆಟವಾಡ್ತಾ ಇದ್ದ ಯುವಕರು ಮುಳುಗ್ತಾ ಇದ್ದವರನ್ನ ನೋಡಿ ಕಡಲಿಗೆ ಇಳಿದಿದ್ರು. ಹಾಸನದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅನಾಹುತವಾಗಿದ್ದು 3 ಮನೆಗಳು ಸಂಪೂರ್ಣ ಸುಟ್ಟು ಹೋಗಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಣದಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಅವಘಡ ಸಂಭವಿಸಿದೆ. ಗ್ರಾಮದ ರಾಜೇಗೌಡ, ಸಣ್ಣಪ್ಪಗೌಡ, ಶಾಂತಮ್ಮ ಮನೆಗಳಿಗೆ ಬೆಂಕಿ ತಗುಲಿದ್ದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ, ನಗದು ಸೇರಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಸಿಮೆಂಟ್ ಮಂಜು ಸಂತ್ರಸ್ತರ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಆಗಿರೋ ಹಾನಿಗೆ ಸೂಕ್ತ ಪರಿಹಾರ ನೀಡಲು ಸಂತ್ರಸ್ತ ಕುಟುಂಬಗಳು ಮನವಿ ಮಾಡಿವೆ. ಸುಂಟರ ಗಾಳಿಯಂತೆ ಬೀಸ್ತಾ ಇರುವ ಗಾಳಿ, ಮೋಡವೇ ನೆಲಕ್ಕೆ ಅಪ್ಪಳಿಸುವಂತೆ ಬೀಳ್ತಾ ಇರೋ ಮಳೆ. ಒಂದ್ ಕಡೆ ಶೆಡ್ಗಳು ನೆಲ ಕಚ್ಚಿದ್ರೆ ಮತ್ತೊಂದೆಡೆ ಇಡೀ ಮನೆಗೆ ಚಿತ್ರವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಪರ್ಗಿಯ ಜನ ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಏಕಾಏಕಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮೇಲ್ಛಾವಣಿ ಕುಸಿದಿದ್ದು 6 ಮನೆಗಳಿಗೆ ಹಾನಿಯಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯ ಸೇರಿ ಎಲ್ಲಾ ಸಾಮಗ್ರಿಗಳು ನಾಶವಾಗಿದೆ. ದಿಢೀರ್ ಮಳೆಗೆ ಕಂಗಾಲಾಗಿರುವ ಜನ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಟಿವಿ9 ಮಾಡಿದ ವರದಿ ಫಲ ಕೊಟ್ಟಿದೆ. ಅಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆಗೆ ಭರವಸೆ ನೀಡಿದ್ದಾರೆ. 2 ಹಸುಗಳು ಕಾಲುವೆಗೆ ಬಿದ್ದು ಸತ್ತಿವೆ. ಇದರ ಹಿಂದೆ ದುಷ್ಕರ್ಮಿಗಳ ಕೃತ್ಯ ಇದೆ ಅಂತ ಶಂಕಿಸಲಾಗ್ತಾ ಇದೆ. ಇನ್ನು ಮಾಕ್ಟೇಲ್ 3 ಚಿತ್ರದಲ್ಲಿ ನಟಿಸಿದ ದಿಲೀಪ್ ಶೂಟಿಂಗ್ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಗದಗ ತಾಲೂಕಿನ ತಿಮ್ಮಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಟಿವಿ9ನಲ್ಲಿ ವರದಿ ಪ್ರಸಾರವಾದ ಬಳಿಕ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ವಿಎಂ ವೆಂಕಟೇಶ್, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೇರಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅಧಿಕಾರಿಗಳ ಮುಂದೆ ತಾಲೂಕು ಪಂಚಾಯತ್ ಇಒ ಮತ್ತು
ಪಿಡಿಒ ಸುಳ್ಳು ಮಾಹಿತಿ ನೀಡಿದ್ದು ಅಧಿಕಾರಿಗಳ ಎದುರೇ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು ತುಂಗಭದ್ರಾ ನದಿ ನೀರು ಸಮರ್ಪಕವಾಗಿ ಬರ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ತೈಲ ಬಳಕೆ ಕಡಿಮೆ ಮಾಡುವಂತೆ ಕರೆ ಕೊಟ್ಟಿರುವ ಬೆನ್ನಲ್ಲೇ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಸ್ಟಾಕ್ ಕಡಿಮೆಯಾಗಿದೆ. ಹೊಸಕೋಟೆ ತಾಲೂಕಿನ ದೇವನಗುಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕಗಳಲ್ಲಿ ಸ್ಟಾಕ್ ಕಡಿಮೆಯಾಗಿದೆ. HP IOCL ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ದಿನನಿತ್ಯ 250ರಿಂದ 300 ಲಾರಿಗಳಿಗೆ ಸ್ಟಾಕ್ ಕೊಡಲಾಗ್ತಿದ್ದು ಈಗ ಅದು ನಿತ್ಯ 150 ಲೋಡ್ಗೆ ಇಳಿದಿದೆ. ಮೋದಿಯವರ ಹೇಳಿಕೆಯಂತೆ ಜನತೆ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಕೆ ಮಾಡಲು ಲಾರಿ ಚಾಲಕರು ಮನವಿ ಮಾಡಿದ್ದಾರೆ. ಇದೀಗ ಡಿಮಾಂಡ್ ನೋಡಿಕೊಂಡು ಬಂಕ್ಗಳಿಗೆ ಸ್ಟಾಕ್ ರವಾನೆ ಮಾಡಲಾಗ್ತಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಂಡಿಕೆರೆ ತಾಂಡದಲ್ಲಿ ಅರಣ್ಯ ಇಲಾಖೆ ಇದ್ದಕ್ಕಿದ್ದಂತೆ ರೈತರನ್ನ ಒಕ್ಕಲೆಬ್ಬಿಸಿದೆ. ಇದಕ್ಕೆ ಕಂಡಿಕೇರಿ ತಾಂಡ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1965ರಿಂದಲೂ ಹೊಲ ಉಳುಮೆ ಮಾಡಿಕೊಂಡು ಬಂದಿದ್ದೇವೆ. ಬಡ ಕುಟುಂಬಗಳಿಗೆ ಇದೇ ಭೂಮಿ ಆಸರೆ. ಆದರೆ ಅರಣ್ಯ ಇಲಾಖೆ ಯಾವುದೇ ನೋಟಿಸ್ ನೀಡದೆ ಜಮೀನಿನಿಂದ ರೈತರನ್ನ ಒಕ್ಕಲೆಬ್ಬಿಸಿದೆ. 4 ದಶಕಗಳಿಂದಲೂ ಹೆಚ್ಚು ಕಾಲದಿಂದ ಸಾಗುವಳಿ ಮಾಡುತ್ತಿರುವ ರೈತರನ್ನ ತೆರವುಗೊಳಿಸಬಾರದು ಎಂಬ ಕಾನೂನು ಇದೆ. ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ನಡೆಯುವ ತನಕ ರೈತರನ್ನ ಒಕ್ಕಲೆಬ್ಬಿಸಬೇಡಿ ಎಂದು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗನ ಆತಂಕ ಮುಂದುವರೆದಿದೆ. ಚಾರ್ಮಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ತಾ ಇರುವ ಕಾಡಾನೆ ವಾಹನ ಸವಾರರಲ್ಲಿ ಆತಂಕ ತಂದಿದೆ. ಮಂಜು ಕವಿದ ವಾತಾವರಣದ ನಡುವೆ ಚಾರ್ಮಾಡಿ ಘಾಟ್ನ 4ನೇ ತಿರುವಿನಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಚಾರ್ಮಾಡಿ ಘಾಟ್ನಲ್ಲಿ ಕಾಡಾನೆ ಭಯದಲ್ಲಿಯೇ ವಾಹನಗಳು ಕಾದು ಮುಂದೆ ಸಾಗುತ್ತಿವೆ. ಮೂಡಿಗೆರೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊಪ್ಪಳದಲ್ಲಿ NSUI ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ NSUI ಕಾರ್ಯಕರ್ತರು ಮೋದಿ ವಿರುದ್ಧ ಕೂಡ ಘೋಷಣೆ ಕೂಗಿದ್ದಾರೆ. ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಜಮಖಂಡಿ ನಗರದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದೆ. ಕೇಂದ್ರ ಶಿಕ್ಷಣ ಸಚಿವರೇ ಅದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ, ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 22 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಯಾರೇ ತಪ್ಪು ಮಾಡಿದ್ದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಅವಕಾಶ ನೀಡಿರುವ ವಿಚಾರ ಸಂಬಂಧ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಪ್ರತಿಭಟನೆ ನಡೆಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಚನ್ನಬಸಪ್ಪ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಸರ್ಕಾರದ ಸುತ್ತೋಲೆ ಹರಿದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದೇಶವನ್ನು ಹಿಂಪಡೆಯುವಂತೆ ಶ್ರೀರಾಮ ಸೇನೆ ಒತ್ತಾಯ ಮಾಡಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜ ಸಾಗರದ ಜಲಾಶಯಗಳಿಂದ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಬೆಳೆ ರಕ್ಷಣೆ ಮತ್ತು ಕೆರೆ ತುಂಬಿಸುವ ಉದ್ದೇಶದಿಂದ ನೀರು ಬಿಡುಗಡೆ ಮಾಡಲಾಗಿದ್ದು, ರೈತರ ಒತ್ತಾಯಕ್ಕೆ ಮಣಿದು ಜಿಲ್ಲಾಡಳಿತ ನಾಲೆಗಳಿಗೆ ನೀರು ಹರಿಸಿದೆ. ಬೆಳೆಗಳಿಗಾಗಿ ನೀರು ಬಿಡುವಂತೆ ಮಂಡ್ಯದ ಜಿಲ್ಲೆಯ ರೈತರು ಆಗ್ರಹಿಸಿದ್ದರು. ಡ್ಯಾಂ ವ್ಯಾಪ್ತಿಯ ಎಲ್ಲ ನಾಲೆಗಳಿಗೆ ಅಧಿಕಾರಿಗಳು ನೀರು ಹರಿಸುತ್ತಿದ್ದು, ಮತ್ತೊಂದೆಡೆ ಕುಸಿಯುತ್ತಿರುವ KRS ಜಲಾಶಯದ ನೀರಿನ ಮಟ್ಟ ಮತ್ತಷ್ಟು ಕುಸಿಯುತ್ತಿದೆ. KRS ಜಲಾಶಯದ ನೀರಿನ ಮಟ್ಟ 89.74 ಅಡಿಗೆ ಕುಸಿದಿದೆ. ಸದ್ಯ KRS ಡ್ಯಾಂನಲ್ಲಿ 15.784 TMC ನೀರು ಮಾತ್ರ ಸಂಗ್ರಹವಿದೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಆತಂಕದ ನಡುವೆ ನೀರು ರಿಲೀಸ್ ಮಾಡಲಾಗಿದೆ. ಅಕಾಲದಲ್ಲಿ ಅಗಲಿದ ನಟ ದಿಲೀಪ್ ರಾಜ್ರನ್ನ ಅವರ ಆಪ್ತರು ನೆನೆಸಿಕೊಳ್ತಾನೆ ಇದ್ದಾರೆ. ಲವ್ ಮಾಕ್ಟೇಲ್ 3ನಲ್ಲಿ ನಟಿಸಿದ ದಿಲೀಪ್ ರಾಜ್ ಅವರ ಕೆಲವು ಶೂಟಿಂಗ್ ದೃಶ್ಯಗಳನ್ನು ನಟ ಡಾರ್ಲಿಂಗ್ ಕೃಷ್ಣ ಹಂಚಿಕೊಂಡಿದ್ದಾರೆ. ಸಾವಿನ ಬಗ್ಗೆ ದುಃಖ ತೋಡಿಕೊಂಡ ಡಾರ್ಲಿಂಗ್ ಕೃಷ್ಣ ದಿಲೀಪ್ ಒಬ್ಬರು ಅದ್ಭುತ ನಟ ಎಂದು ಹೇಳಿದ್ದಾರೆ.